ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 30ನೇ ಅಧ್ಯಾಯ 11ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆಗ ನೀನು ನನ್ನ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ ಮಾಡಿದಿ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನಿ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಮಗನೇ ಮಗಳೇ, ನಿನ್ನ ಜೀವಿತದಲ್ಲಿ ಕ್ರಿಯೆ ಮಾಡ್ತಾ ಇರುವಂತಹ, ನಿನ್ನ ಕುಟುಂಬಗಳಲ್ಲಿ ಹೋರಾಡಿಕೊಂಡಿರುವಂತಹ, ನಿನ್ನ ಕೆಲಸ ಕಾರ್ಯಗಳಲ್ಲಿ ಹೋರಾಡಿಕೊಂಡಿರುವಂತಹ, ನಿನ್ನ ವೈಯಕ್ತಿಕ ಜೀವಿತದಲ್ಲಿ ಹೋರಾಡಿಕೊಂಡಿರುವಂತಹ ಎಲ್ಲ ವಿಧವಾದ ಗೋಳಾಟವನ್ನು ನಾನು ಏನ್ ಮಾಡುವವನಾಗಿದ್ದೇನೆ, ತಪ್ಪಿಸುವವನಾಗಿದ್ದಾನೆ. ನಿನ್ನ ಜೀವಿತದಲ್ಲಿ ಯಾವ ಒಂದು ಗೋಳಾಟ ಹೋರಾಡಿಕೊಂಡಿದೆ, ನಿನ್ನ ಜೀವಿತದಲ್ಲಿ ಯಾವ ಕಣ್ಣೀರು ನಿನ್ನನ್ನು ಬಾಧಿಸ್ತಾ ಇದೆ, ನೀನ್ ಯಾವ ಒಂದು ದಾಸತ್ವದ ಮಾರ್ಗದಲ್ಲಿ ನಡೆದು ಹೋಗ್ತಾ ಇದೆಯಾ, ನಾನು ಅದರಿಂದ ನಿನ್ನನ್ನು ಬಿಡುಗಡೆ ಮಾಡುತ್ತೇನೆ, ನಾನು ಅದರಿಂದ ನಿನ್ನನ್ನು ವಿಮೋಚನೆಯನ್ನ ಮಾಡ್ತೇನೆ ಎಂದು ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ದೇವರಾತ್ಮನು ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುವಂತಹ ಕಣ್ಣೀರನ್ನ ಮಾರ್ಪಡಿಸುವವರಾಗಿದ್ದಾರೆ. ಗೋಳಾಟವನ್ನ ತೆಗೆದಾಕಿ ಕರ್ತನಾತ್ಮನು ನಮ್ಮ ಜೀವಿತದಲ್ಲಿ ಹರ್ಷವಸ್ತ್ರವನ್ನ ಕೊಂಡು ಬರುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಅಷ್ಟು ಮಾತ್ರವಲ್ಲ, ನಮ್ಮ ಗೋಳಾಟಗಳನ್ನ ಆತನು ತಪ್ಪಿಸಿ ನಾವು ಸಂತೋಷದಿಂದ ಕುಣಿದಾಡುವಂತೆ, ಸಂತೋಷವಾಗಿ ನಮ್ಮ ಜೀವಿತವನ್ನ ಮಾಡುವಂತೆ ದೇವರು ನಮ್ಮ ಜೀವಿತವನ್ನ ಆಶೀರ್ವದಿಸುವವರಾಗಿದ್ದಾರೆ. ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ವಾರ್ತೆ ನಾವು ನೆನೆಸ್ತೇವೆ, ನಾವು ಎಷ್ಟೋ ಸಮಾಧಾನವಾಗಿದ್ನಲ್ಲ, ನಾನು ಎಷ್ಟೋ ಸರ್ತಿ ನಾನು ಸಂತೋಷವಾಗಿದ್ನಲ್ಲ, ಯಾಕೆ ಈ ಒಂದು ಗೋಳಾಟ ನನ್ನ ಜೀವಿತಕ್ಕೆ ಬಂದಿದೆ ಎಂದು ಅನೇಕ ವಾರ್ತೆ ನಾವು ನೆನೆಸ್ತೇವೆ. ಆ ಒಂದು ಗೋಳಾಟವನ್ನ ಕರ್ತನ ಸಮ್ಮುಖಕ್ಕೆ ಇಡುವಾಗ ದೇವರದನ್ನ ಸಂತೋಷವಾಗಿ ಮಾರ್ಪಡಿಸುವವರಾಗಿದ್ದಾರೆ. ನಮ್ಮ ದುಃಖವನ್ನ ಮಾರ್ಪಡಿಸುವವರಾಗಿದ್ದಾರೆ, ನಮ್ಮ ಕಣ್ಣೀರನ್ನ ಮಾರ್ಪಡಿಸುವವರಾಗಿದ್ದಾರೆ, ನಮ್ಮ ರೋಗವನ್ನಾತನು ಮಾರ್ಪಡಿಸುವವನಾಗಿದ್ದಾನೆ, ನಮ್ಮ ಸಾಲವನ್ನಾತನು ಮಾರ್ಪಡಿಸುವವನಾಗಿದ್ದಾನೆ, ಎಲ್ಲ ವಿಧವಾದ ಕಣ್ಣೀರನ್ನ ಆತನು ಮಾರ್ಪಡಿಸಿ ಸಂತೋಷವನ್ನ ಕೊಡುವವನಾತನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಚಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ, ನಿನ್ನ ಜನರ ಜೀವಿತದಲ್ಲಿ ಕ್ರಿಯೆ ಮಾಡ್ತಾ ಇರುವಂತಹ ಎಲ್ಲ ವಿಧವಾದ ಗೋಳಾಟವನ್ನ ತಪ್ಪಿಸಿ ನಿನ್ನ ಜನರಿಗೆ ಸಂತೋಷವನ್ನು ಉಂಟು ಮಾಡುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.